ನನ್ನ ಹೆಸರು ವಿ.ಪಿ. ಸುಶೀಲಾ ಅಂತ ಹೇಳಿ. ನಾನು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರು. ಈ ದಿನ ನಮ್ಮ ಸಮಿತಿಯ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಭಾರತೀಯ ನಮ್ಮ ದೇಶಕ್ಕಾಗಿ ಪ್ರಾಣವನ್ನ ಅರ್ಪಿಸಿದಂತಹ ವೀರ ಹುತಾತ್ಮ ಯೋಧರ ತಾಯಂದಿರು ಮತ್ತು ಮಡದಿಯರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನ ನಡೆಸಿದ್ದೀವಿ. ಹಾಗೆ ಪೌರ ಕಾರ್ಮಿಕ ಮಹಿಳೆಯರು, ಆಶಾ ಕಾರ್ಯಕರ್ತರು ಮತ್ತು ಆಟೋ ಚಾಲಕ ಮಹಿಳೆಯರಿಗೂ ಕೂಡ ನಾವು ಸೀರೆಯನ್ನ ವಿತರಣೆ ಮಾಡಿ ಈ ದಿನ ನಮ್ಮ ಸಮಿತಿ ವತಿಯಿಂದ ಕಾರ್ಯಕ್ರಮವನ್ನ ನಡೆಸಿದ್ದೀವಿ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಉದ್ಘಾಟನೆಯನ್ನ ನಡೆಸಿದ್ರು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು, ವಿಧಾನ ಪರಿಷತ್ ಸದಸ್ಯರು, ಕರ್ನಾಟಕ ಸರ್ಕಾರ, ಮಾಜಿ ಶಾಸಕರಾದಂತಹ MLA ಸೋಮಶೇಖರ್ ಅವರು ಬಂದಿದ್ರು, ರಾಜೀವ್ ಸರ್ ಬಂದಿದ್ರು. ಹಾಗೆ ಇನ್ನು ಮೈಸೂರು ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ದೀಪಕ್ ಸರ್ ಬಂದಿದ್ರು. ಇನ್ನು ಹಲವಾರು ಗಣ್ಯ ವ್ಯಕ್ತಿಗಳು ಆಗಮಿಸಿದ್ರು. ನಮ್ಮ ಈ ಒಂದು ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಡೆಯಲಿಕ್ಕೆ ಸಹಕಾರ ಕೊಟ್ಟಂತಹ ನನ್ನ ಎಲ್ಲಾ ಸಮಿತಿಯ ಪದಾಧಿಕಾರಿಗಳಿಗೂ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಸನ್ಮಾನ ಯೋಧರು ಕುಟುಂಬದವರು ಸರ್, ಈ ಭಾರತೀಯ ವೀರ ಹುತಾತ್ಮ ಯೋಧರ ತಾಯಂದಿರಾದಂತಹ 10 ಕುಟುಂಬದವರಿಗೆ ನಾವು ಈ ದಿನ ಸನ್ಮಾನ ಕಾರ್ಯಕ್ರಮವನ್ನ ಮಾಡಿದ್ವಿ. ಅವ್ರ ಹೆಸರು ಹೇಳ್ಬೇಕಾ? ಮೈಸೂರು, ಮಂಡ್ಯ, ಚಾಮರಾಜನಗರ. ಹುತಾತ್ಮ ಯೋಧರ ಕುಟುಂಬದವರಿಗೆ ಸನ್ಮಾನ ಮಾಡಿದ್ವಿ. ಅವರ ಒಂದು ಫೀಲಿಂಗ್ಸ್ ಇಲ್ಲ, ಯತೀಂದ್ರ ಸಾಹೇಬ್ರವ್ರಿಗೆ ಅಲ್ಲ ಮಾತಾಡೋದಕ್ಕೆ ಮೇಡಮ್ ಮಹಿಳಾ ಆಯೋಗದ ಅಧ್ಯಕ್ಷರಂದ್ರು, ನಿಮ್ದೇನೇ ಕುಂದುಕೊರತೆ ಸಮಸ್ಯೆ ಇದ್ರು ನನ್ನ ಆಫೀಸಿಗೆ ಬಂದು ನೀವು ಅರ್ಜಿ ಮುಖಾಂತರ ಕೊಡಿ, ನಾನು ಅದನ್ನ ಫಾಲೋ ಮಾಡ್ತೀನಿ ಅಂತ ಹೇಳಿ. ಮಹಿಳಾ ಆಯೋಗದ ಅಧ್ಯಕ್ಷರು ಇನ್ನೊಂದು ಮಾತಾಡಿದ್ರು ನಿಮ್ಗೆ, ಏನು ಇವತ್ತು ಮಹಿಳಾ ಮತ್ತು ಕುಟುಂಬ ಕಲ್ಯಾಣಕ್ಕೆ ಇಲಾಖೆಯಲ್ಲಿ ಸಿಗುವಂತ ಸವಲತ್ತುಗಳನ್ನ ಆಶಾ ಕಾರ್ಯಕರ್ತರ ಮುಖಾಂತರ ಜನಗಳಿಗೆ ತಲುಪಿಸಿ ಅಂತ ಅಂದ್ಬಿಟ್ಟು, ಅದ್ರ ಬಗ್ಗೆ ನಿಮ್ಮ ಸಂಘಟನೆ ಯಾವ ತರ ಕ್ರಮ ತಗೊಳ್ಳುತ್ತೆ? ನಮ್ಮ ಸಂಘಟನೆ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಗೆ ಸರ್ಕಾರದಿಂದ ಏನ್ ಸವಲತ್ತು ಬರುತ್ತೆ ಅದು ನೇರವಾಗಿ ಬಡ ಜನರಿಗೆ ತಲುಪಿಸುವಂತ ನಿಟ್ಟಿಗೆ ನಾವು ನಮ್ಮ ಸಂಘಟನೆ ಯಾವಾಗ್ಲೂ ಸಿದ್ಧವಾಗಿರ್ತೀವಿ. ಅವ್ರ ಜೊತೆ ನಾವು ಸಪೋರ್ಟ್ ಮಾಡ್ತೀವಿ. ನಿಮ್ದು ಏನೇ ಕುಂದುಕೊರತೆ ಇದ್ರು ನಮ್ಮ ಹತ್ರ ಬನ್ನಿ, ನಮ್ಮ ಮುಖಾಂತರ ನಾವು ಇಲಾಖೆಯಿಂದ ಏನೇ ಸಮಸ್ಯೆ ಇದ್ರು ನಾವು ಅದನ್ನ ಬಗೆಹರಿಸ್ತೀವಿ.